ಗುಡ್ ಮಾರ್ನಿಂಗ್ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ. ನಾನು ಕೃಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಮತ್ತೊಂದು ಎವ್ರಿ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಸೊ ಎದ್ದ ತಕ್ಷಣ ಮರ್ತೋಯ್ತು ಮಾಡೋಕ್ಕೆ, ಬಟ್ ಎದ್ದು ಸ್ವಲ್ಪ ಪ್ರೇಯರ್ಸ್ ಎಲ್ಲ ಹೇಳಿದೆ, ನಾನು ನನ್ನ ಅಫರ್ಮೇಷನ್ಸ್ ಎಲ್ಲ ಹೇಳಿದೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ, ಸ್ವಲ್ಪ ಕೋಕೋನಟ್ ಮಿಲ್ಕ್ ಹಾಕಿದ್ದೀನಿ ಇದರಲ್ಲಿ. ಆ್ಯಂಡ್ ಇದಕ್ಕೆ ಇವಾಗ ಮಾವಿನ ಹಣ್ಣನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದನ್ನ ಸ್ವಲ್ಪ ಪ್ಯೂರಿ ಮಾಡ್ಕೊಂಡ್ಬಿಡೋಣ. ಅಟ್ ದ ಸೇಮ್ ಟೈಮ್ ನಿಮಿಷ ಕಟ್ ಮಾಡ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ದಿನ ನನಗೆ ನಿಮಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಡೇ ವಿತ್ ಸೋ ಮಚ್ ಪಾಸಿಟಿವಿಟಿ. ಲೆಟ್ಸ್ ಸೇ ದಿಸ್ ಟು ಅವರ್ ಸೆಲ್ಫ್ ದ್ಯಾಟ್ ವಿ ಡಿಸರ್ವ್ ಹ್ಯಾಪಿನೆಸ್, ವಿ ಡಿಸರ್ವ್ ಟು ಹ್ಯಾವ್ ಅ ಗ್ರೇಟ್ ಡೇ. ನಾವಿವತ್ತು ಖುಷಿಯಾಗಿರ್ತೀವಿ ಆ್ಯಂಡ್ ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ವಿ ಆರ್ ದ ಮೋಸ್ಟ್ ಲಕ್ಕಿಯಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ನಿಮಗೆ ನೀವು ಇದನ್ನ ಹೇಳ್ಕೊಳ್ಳಿ 3 ಸತಿ, ಓಕೆನಾ? ಆ್ಯಂಡ್ ಇವತ್ತಿನ ದಿನ ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಹೋಗಲಿ. ಸೊ ಮೆಸ್ಸಿ. ಸೊ ಈ ಥರ ಮ್ಯಾಂಗೋ ಪ್ಯೂರಿನ ಕಟ್ ಮಾಡ್ಕೊಂಬೇಡ. ಫ್ಲಾಕ್ಸ್ ಸೀಡ್ಸ್ ಮತ್ತು ಕಲೋಂಜಿ ಹಾಕ್ಬಿಟ್ಟು ನನ್ನ ಕೂದಲಿಗೆ ಮತ್ತು ನನ್ನ ಫೇಸ್ಗೆ ಮಾಸ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಜಲ್ಲಿಯಾಗಿ ಬಿಡಬೇಡಿ, ಈ ಕನ್ಸಿಸ್ಟೆನ್ಸಿ ಸಾಕು. ಸೊ ನಮಗೆಲ್ಲ ಗೊತ್ತು ಫ್ಲಾಕ್ಸ್ ಸೀಡ್ಸ್ ಮತ್ತು ಕಲೋಂಜಿ ಎಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು, ಬಟ್ ಸ್ಟಿಲ್ ಇದರ ಒಂದು ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಓಕೆನಾ? ಸೊ ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಂಬಿಡೋಣ. ತುಂಬ ತಿಕ್ ಪೇಸ್ಟ್ ಮಾಡಿಲ್ಲ ಅಂದರೆ ಈಸಿಯಾಗಿ ಸ್ಟ್ರೈನ್ ಆಗಿಬಿಡುತ್ತೆ, ಇಲ್ಲಾಂದರೆ ಸ್ಟ್ರೈನ್ ಆಗೋದು ತುಂಬ ಕಷ್ಟ ಇದೆ ಜಲ್ಲಿ. ಸ್ಪೂನ್ ಎಲ್ಲಿಟ್ಟೆ? ಸ್ಯಾಟರ್ಡೆ ಆ್ಯಕ್ಚುಲಿ. ಸೊ ನನಗೆ ಇವತ್ತು ಬೇಗ ಸ್ನಾನ ಮಾಡಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಬೇಕು ಸೈಡ್. ಸೊ ನಾನು ಆಲ್ರೆಡಿ ಬೇಸಿಲ್ ಸೀಡ್ಸು ಮತ್ತು ಹಲೀಮ್ ಸೀಡ್ಸ್ ಎರಡನ್ನೂ ಹಾಕಿ ಸೋಕ್ ಮಾಡಿಟ್ಟಿದ್ದೀನಿ. ಇದಾಗಿದೆ. ಸೊ ನಾನು ಇದರಿಂದ ಒಂದೇ ಒಂದು ಸ್ಪೂನ್ನ ತೆಗೆದು ಎಳ್ನೀರಿಗೆ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ಕೋತೀನಿ. ಬದಲಾಗದೆ ಅದು ಪ್ರೇಮವೇ. ಸೊ ಇದರಲ್ಲಿ ಒಂದು ಸ್ಪೂನ್ನ ನಾನು ಎಳ್ನೀರಿಗೆ ತೆಗೆದಿಟ್ಟು ಇಕ್ಕಿದ್ದು ಯಮ್ಮಿ. ಆಕ್ಚುಲಿ ಇದು ಆಲ್ಫಾನ್ಸೋ ಮ್ಯಾಂಗೋ ಆಯ್ತಾ, ಇದನ್ನ ನಾನು ಇವತ್ತು ಮಾರ್ಕೆಟ್ ಬೇರೆ ಇದೆ, ಮಾರ್ಕೆಟ್ಗೆ ಹೋಗಿಲ್ಲ ನಾ ಇನ್ನು, ಮರ್ತೇ ಹೋಗ್ಬಿಟ್ಟಿದೆ. ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಇದನ್ನ ನಾನು ಇದು ಆಲ್ಫಾನ್ಸೋ ಮ್ಯಾಂಗೋ ಮಾರ್ಕೆಟಿಂದ ತೆಗೆದಿದ್ದು ತೊಗೊಂಬಂದಿದ್ದು. ಅದೇ ಸ್ಯಾಟರ್ಡೆ ಮಾರ್ಕೆಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿಂದ ಎಷ್ಟು ಸ್ವೀಟ್ ಆಗಿದೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಐಸ್ ಆ್ಯಪಲ್ ಕಟ್ ಮಾಡಿ ಹಾಕೋತೀನಿ. ಎಂತ ಗೊತ್ತಾ, ಏನಾದರೂ ಒಂದು ಮಾಡಿಬಿಟ್ರೆ ಪಟ ಅಂತ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಅದು ಹಾಗೇನೆ ಗಲೀಜಾಗ ಇರುತ್ತೆ. ಇದಕ್ಕೆ ಸ್ವಲ್ಪ ಬ್ಲೂಬೆರೀಸ್, ಬನಾನಾ ಹಾಕೋಣ ಅಂದ್ಕೊಂಡೆ, ಬಟ್ ಯಾವುದು ಇನ್ನೂ ಹಣ್ಣಾಗಿದೆಯಾ? ಇಲ್ಲ, ಯಾವುದು ಇನ್ನೂ ಹಣ್ಣಾಗಿಲ್ಲ. ಸೊ ಆಬ್ಯಾಗೊಂಡು ಸ್ಕಿಪ್ ಬನಾನಾ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಐ ಫರ್ಗಾಟ್. ಬಟ್ ಒಂದು ಫಿಗ್ ಹಾಕ್ತೀನಿ, ವಾಲ್ನಟ್ಸ್, ಆಲ್ಮಂಡ್ಸ್, ಕ್ಯಾಶ್ಯೂ, ಅಯ್ಯಯ್ಯೋ ಎಸ್, ಮೈ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಆ್ಯಂಡ್ ಅನ್ಕೊಂಡೆ ಹಾರುತ್ತೆ ಅಂತ. ಗುಡ್ ಅಮೌಂಟ್ ಆಫ್ ಎಳ್ನೀರು, ಒಂದು ಗ್ಲಾಸ್ ಫುಲ್ ಸಿಕ್ಕಿದೆ.
ಹಾಕೊಳ್ಳೋಣ. ಸಾಲ್ಟ್ ಹಾಕೋದ್ರಿಂದ ಎಳ್ನೀರು ಮತ್ತು ಸಾಲ್ಟಿಂದ ಎಸಿಡಿಟಿ ಪ್ರಾಬ್ಲಮ್ ಸಾರ್ಟ್ ಆಗುತ್ತಂತೆ. ಹಂಗೇನಿಲ್ಲ, ಬಟ್ ಸ್ಟಿಲ್. ಸೊ ನನ್ನ ಬ್ರೇಕ್ಫಾಸ್ಟ್ ರೆಡಿ, ಬನ್ನಿ ಬಂದು ತಿನ್ನೋಣ. ಕೆಲಸ ಇದೆ ಆಯ್ತಾ, ಬಟ್ ಆರಾಮಾಗಿ ಮಾಡ್ತಾ ಇದ್ದೀನಿ. ಇವಾಗ ಪಟ ಪಟ ಅಂತ ತಲೆಗೆ ಮಾಸ್ಕ್ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಹ್ಯಾವ್ ಟು ಟೇಕ್ ಶವರ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದಕ್ಕೆ ನೀವು ಇನ್ನೂ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು, ಏನು ಬೇಕಾದ್ರೂ ಹಾಕೋಬೋದು. ಬನಾನಾ ಹಾಕೋಬೋದು, ಇದ್ರ ಮೇಲೆ ಇನ್ನೂ ಮ್ಯಾಂಗೋ ಕಟ್ ಮಾಡಿಬಿಟ್ಟು ಹಾಕೋಬೋದು. ಆಮೇಲೆ ಆ್ಯಪಲ್, ಮಸ್ಕ್ ಮೆಲನ್, ಎನಿಥಿಂಗ್ ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಅಂತ ಕಟ್ ಮಾಡಿ ಹಾಕೊಳ್ಳಿ. ಬಟ್ ತುಂಬ ಹೆಲ್ದಿ ಆ್ಯಂಡ್ ಫಿಲ್ಲಿಂಗ್ ಆಗಿರುತ್ತೆ. ನಾನು ನೆನ್ನೆ ರಾತ್ರಿನೇ ಬೇಸಿಲ್ ಸೀಡ್ಸ್ ಮತ್ತು ಹಲೀಮ್ ಸೀಡ್ಸ್ನ ಸೋಕ್ ಮಾಡಿಬಿಟ್ಟಿದ್ದೆ. ಸೊ ಹಲೀಮ್ ಸೀಡ್ಸ್ ಗೊತ್ತಲ್ಲ, ಅಯನ್, ಸೊ ಬಾಡಿಲಿ ಅಯನ್ ಕಮ್ಮಿ ಇದ್ದರೆ ಇಟ್ಸ್ ಅ ಗ್ರೇಟ್ ಸೋರ್ಸ್ ಆಫ್ ಅಯನ್. ಸೊ ನಮ್ಮ ಕೂದಲಿಗೆ, ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಆ್ಯಂಡ್ ಬೇಸಿಲ್ ಸೀಡ್ಸ್ ಇಸ್ ವೆರಿ ಫಿಲ್ಲಿಂಗ್ ಆ್ಯಂಡ್ ಆಲ್ಸೋ ತುಂಬ ತಂಪು. ಇಟ್ಸ್ ಅ ಗ್ರೇಟ್ ಬ್ರೇಕ್ಫಾಸ್ಟ್, ಯು ಹ್ಯಾವ್ ಟು ಟ್ರೈ. ನಾನು ಸ್ವಲ್ಪ ಓದ್ಕೊಂಡು ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊತೀನಿ. ಆ್ಯಂಡ್ ಅದಾದಮೇಲೆ ಸೊ ಫ್ಲಾಕ್ಸ್ ಸೀಡ್ಸ್ ಮತ್ತು ಹಾಲಿಮ್ ಸೀಡ್ಸ್ ಜೆಲ್ ಇದೆ. ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಹಾಕ್ಕೊತೀನಿ. ಇದು ಆ್ಯಕ್ಚುಲಿ ನಾನು ಮಾಡಿದ ಆಯಿಲ್ನೇ, ನಾನು ಮನೇಲಿ ಮಾಡ್ತೀನಲ್ಲ ಅದು. ಬಟ್ ಲಾರಿಯಲ್ ಸಿರಮ್ ಖಾಲಿ ಆಗಿತ್ತು ಅಂತ ಅದರೊಳಗೆ ಹಾಕಿಟ್ಟಿದ್ದೀನಿ. ಶುಗಾರ್ಡ್ ಸ್ವಲ್ಪ ಆಯಿಲ್ ಹಾಕ್ತೀನಿ. ವಿಲ್ ಕೂಮ್ ಅವರ್ ಹೇರ್ ಅ ಬಿಟ್. ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಡೋಣ. ಆನ್ ಮಾಡಿದ್ದೀನಲ್ವಾ. ಇವತ್ತು ನಾನು ಸಪ್ರೇಟಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಇದು ಹಾಕ್ತಾ ಇಲ್ಲ, ಬಿಕಾಸ್ ನಾನು ಹೇಳಿದ್ನಲ್ಲ ಅಷ್ಟು ಟೈಮ್ ಇಲ್ಲ ನನಗೆ. ಸೊ ನಾನು ತುಂಬಾ ಆಯಿಲ್ ಹಾಕ್ತಾ ಇಲ್ಲ. ರೀಸನ್ ಬೀಯಿಂಗ್, ತುಂಬ ಹೊತ್ತು ನನಗೆ ಹೇರ್ ವಾಶ್ ಮಾಡೋಷ್ಟು ಟೈಮ್ ಇಲ್ಲ ಇವತ್ತು. ಎಷ್ಟು ಕೂದಲು ಹೋಗಿದೆ ನಂದು, ಕೆಳಗಡೆ ಒಂದೆರಡು ಬಿದ್ದಿದೆ, ಕಾಣಿಸ್ತಿದೆಯಾ? ದಿಸ್ ಇಸ್ ಮೈ ಹೇರ್ ಫಾಲ್. ಸೊ ಇವಾಗ ಸ್ಕ್ಯಾಲ್ಪಿಗೆ ಸ್ವಲ್ಪ ಕೂಮ್ ಮಾಡ್ಕೊಂಬೇಡೋಣ. ಆ್ಯಸ್ ಯೂಶ್ವಲ್ ಹೇಳಿದ್ನಲ್ಲ, ಟು ಆಕ್ಟಿವೇಟ್ ಆರ್ ಫಾಲಿಕಲ್ಸ್, ಬ್ಲಡ್ ಸರ್ಕ್ಯುಲೇಷನ್. ಮಸಾಜ್ ಎಲ್ಲ ಮಾಡೋಕ್ಕೋಗಲ್ಲ, ಎವ್ರಿಥಿಂಗ್ ಇಸ್ ಕಟ್ ಶಾರ್ಟ್. ಹಾಕಿ ಮಿಕ್ಸ್ ಮಾಡಾಯಿತು. ಸ್ಕ್ಯಾಲ್ಪಿಂದ ಹಾಕ್ಕೊಂಡು ಬನ್ನಿ ಎಂಡ್ಸ್ವರೆಗೂ, ಓಕೆನಾ? ಫಸ್ಟ್ ಸ್ಕ್ಯಾಲ್ಪ್ ಮುಗಿಸ್ಕೊಂಬಿಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ನನ್ನ ವ್ಲಾಗಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಕೆಲವೊಂದು ಸತಿ ನಾನು ಹೇಳಿದ್ನಲ್ಲ, ನಾನು ತುಂಬ ಯೋಚನೆ ಮಾಡ್ತೇನೆ, ಓವರ್ ಥಿಂಕ್ ಅಬೌಟ್ ಎವ್ರಿಥಿಂಗ್, ಆಯಿತಾ? ಆ್ಯಂಡ್ ನಾನು ಬ್ಲಾಗ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಬೆಳಗ್ಗೆ ಎದ್ದು ಓಕೆ ಮಾಡಬೇಕು ಅನಿಸ್ದಾಗ ಮಾಡ್ಕೊಂಡ್ಬಿಡ್ತೀನಿ. ಸೊ ಆ ಟೈಮಲ್ಲಿ ಏನೇನು ನನ್ನ ಮನ್ಸಿಗೆ ಬರುತ್ತೆ ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಐ ಕಾಂಟ್ ಲೈಕ್ ಪ್ಲ್ಯಾನ್ ಫಿಲ್ಟರ್ ಮಾಡಿಕೊಂಡು ಹೇಳೋಕ್ಕಾಗಲ್ಲ. ನನ್ನ ಮನಸ್ಸಲ್ಲಿ ಆ ಟೈಮಲ್ಲಿ ಏನು ಓಡ್ತಾ ಇರುತ್ತೆ ಅದನ್ನು ನಾನು ಹೇಳ್ಕೊಂಡ್ಬಿಡ್ತೀನಿ. ದಟ್ಸ್ ಹೌ ಐ ಆ್ಯಮ್. ಸೊ ನಂಗೆ ಗೊತ್ತಾಗಲ್ಲ ಏನು ಅನ್ಕೊತಾರೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ಐ ಸಾ ಸೋ ಮಚ್ ಲವ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗುತ್ತೆ, ಆ್ಯಕ್ಚುಲಿ ಜೆನ್ಯೂನ್ಲಿ ಖುಷಿ ಆಗುತ್ತೆ. ಇಟ್ ಜಸ್ಟ್ ಮೇಕ್ಸ್ ಎವ್ರಿಥಿಂಗ್ ಫೀಲ್ ಲೈಟರ್. ನೀವು ನನಗೆ ಹೇಳ್ತಿರ್ತೀರ, ಬಟ್ ಯು ಹ್ಯಾವ್ ನೋ ಐಡಿಯಾ, ನೀವು ನನ್ನ ಕಮ್ಯುನಿಟಿ ಹೌ ಮಚ್ ಯು ಆರ್ ಹೆಲ್ಪಿಂಗ್ ಮೀ ಟು ಹೀಲ್ ಅಂತ ಹೇಳಿಬಿಟ್ಟು. ಬಿಕಾಸ್ ಎಲ್ಲ ಒಂದು ಲಿಟಲ್ ಕೈಂಡ್ ವರ್ಡ್ಸ್ ಆ್ಯಂಡ್ ದೋಸ್ ಸಪೋರ್ಟಿಂಗ್ ವರ್ಡ್ಸ್ ಅದೆಲ್ಲ ಎಷ್ಟು ಒಂಥರ ಪ್ರೋತ್ಸಾಹ ಕೊಡುತ್ತೆ ಗೊತ್ತಾ? ದಟ್ ಯು ವಾಂಟ್ ಟು ಡೂ ಮೋರ್, ಯು ನೋ, ಯು ವಾಂಟ್ ಟು ಗೆಟ್ ಬೆಟರ್ ಫಾರ್ ಯುವರ್ ಕಮ್ಯುನಿಟಿ. ನಾನು ವಿಡಿಯೋ ಮಾಡಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತೀನಿ, ಹೌ ಡು ಐ ಗೆಟ್ ಬೆಟರ್ ಟುಡೇ, ಹೇಗೆ ನಾನು ಇದನ್ನು ಬೆಟರ್ ಮಾಡಲಿ ಫಾರ್ ದೆಮ್ ಟು ಲುಕ್ ಎಟ್ ಇಟ್. ನಂದು ವೀಡಿಯೋಸ್ ಎಲ್ಲ ಯೂಶ್ವಲಿ ಲಾಂಗ್ ಆಗಿಬಿಡುತ್ತೆ, ಬಿಕಾಸ್ ನಾನು ಎಲ್ಲ ಡೀಟೇಲ್ಡಾಗಿ ಹೇಳ್ತಾ ಇರ್ತೀನಿ. ಆ್ಯಂಡ್ ಡೀಟೇಲ್ಡಾಗಿ ಹೇಳ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ.
ಸೊ ನಾನು ಯೋಚನೆ ಮಾಡ್ತಾ ಇರ್ತೀನಿ ಹೌ ಟು ಮೇಕ್ ಇಟ್ ಬೆಟರ್. ಅಂದರೆ ನಾನು ನಿಮಗೆ ಡೀಟೇಲ್ಸು ಕೊಟ್ಕೊಂಡು ಅದನ್ನು ಸ್ವಲ್ಪ ಶಾರ್ಟ್ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಸೊ ದ್ಯಾಟ್ ಪೀಪಲ್ ಡೋಂಟ್ ಸ್ಕಿಪ್ ಇಟ್, ಬೋರ್ ಆಗದೆ ಸ್ಕಿಪ್ ಮಾಡದೆ ಹೇಗೆ ನೋಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮತ್ತೆ ಒಂದು ಹೊಸ ಟ್ರೈಪಾಡ್ ಆರ್ಡರ್ ಮಾಡಿದೆ ಇವತ್ತು ನಾನು, ಬಿಕಾಸ್ ಇದೇನೋ ತುಂಬ ಸ್ಟಡಿಯಾಗಿರ್ತಾ ಇಲ್ಲ ಇವಾಗ ನಾನು ಯೂಸ್ ಮಾಡ್ತಾ ಇರೋದು. ಸೊ ಐ ವಾಂಟ್ ಟು ಗೆಟ್ ಬೆಟರ್ ಎವ್ರಿ ಡೇ ಆ್ಯಂಡ್ ಡೂ ನೈಸ್ ವ್ಲಾಗ್ಸ್, ಇನ್ಫಾರ್ಮೇಟಿವ್ ವ್ಲಾಗ್ಸ್, ಯಾವ್ದು ಹೆಲ್ಪ್ ಆಗುತ್ತೆ ನಿಮಗೆ ಆ ಥರದ್ದು. ಇವತ್ತು ಆ್ಯಕ್ಚುಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ, ಈ ವ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇದನ್ನು ನೀಟಾಗಿ ಸೀಲ್ ಮಾಡ್ಕೊಂಬಿಡಿ. ಐಮ್ ಥಿಂಕಿಂಗ್ ಒಂದು ಸ್ಮಾಲ್ ಚಿಕ್ಕ ಬ್ಯಾಚ್ ಮಾಡಿಬಿಡ್ಲಾ ಫೇಸ್ಗೆ ಅಂತ ಹೇಳ್ಬಿಟ್ಟು. ಹೆಂಗಿದ್ರು ನನಗೆ ಇವಾಗ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಲ್ಲ. ದ ಮೆಸ್ ಇಟ್ಸ್ ಕ್ರಿಯೇಟ್ಸ್ನು, ಅದೇ ಸ್ವಲ್ಪ ಪ್ರಾಬ್ಲಮ್. ಹೆಂಗೆ ಬಿದ್ದಿದೆ ಗೊತ್ತಾ ಕೆಳಗಡೆ. ಸೀಲ್ ಮಾಡಿ ಕವರ್, ಶವರ್ ಕ್ಯಾಪ್ ಅಥವಾ ಯಾವುದಾದ್ರೂ ಕವರ್ ಇದ್ದರೆ ಹಾಕಿ ಮಾಡಿಬಿಡಿ. ಸೊ ಇದರಲ್ಲಿ ಆಲ್ಮಂಡ್ ಆಯಿಲ್ ಮತ್ತು ಇಂಡಿಯನ್ ರೋಸ್ ಇದೆ. ಏನಪ್ಪ ಯಾವಾಗಲೂ ಒಂದೊಂದು ಆಯಿಲ್ ತೋರಿಸ್ತಾರೆ ಅಂತ ಅನ್ಕೊಂಬೇಡಿ. ಆಯುರ್ವೇದ ಅದು ಯಾವ ಆಯಿಲ್, ಆರ್ಗ್ಯಾನಿಕ್ ಯಾವ ಬಾಡಿ ಆಯಿಲ್ ಆದರೂ ಕೂಡ ವರ್ಕ್ ಆಗುತ್ತೆ. ಜಸ್ಟ್ ಮೇಕ್ ಶೂರ್ ದೆರ್ ಇಸ್ ನೋ ಕೆಮಿಕಲ್ ಇನ್ ಇಟ್ ಅಷ್ಟೇ. ಇದನ್ನು ಬಾಡಿಗೆ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ. ಇದೇನು ಅಂದರೆ ಒಂದು ಬಾಡಿಗೆ ಒಂದು ಎಕ್ಸ್ಟ್ರಾ ಹೈಡ್ರೇಷನ್ ಕೊಡುತ್ತೆ ಶವರ್ಗಿಂತ ಮುಂಚೆ, ಬಿಕಾಸ್ ನಾವು ಶವರ್ ಜೆಲ್ ಎಲ್ಲ ಹಾಕೊತೀವಲ್ಲ. ಆ್ಯಂಡ್ ದೆನ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಬಾಡಿ ಟ್ಯಾನ್ ಮತ್ತು ಆ ಸ್ಟ್ರಾಬೆರಿ ಸ್ಕಿನ್ ಅಂಥದ್ದೆಲ್ಲ, ಡ್ರೈನೆಸ್ ಅಂಥದ್ದೆಲ್ಲ ಹೀಲ್ ಆಗುತ್ತೆ. ಸೊ ನಾನು ಮೋಸ್ಟ್ಲಿ ಬಾಡಿ ಶವರ್, ಪ್ರೀ ಶವರ್ ಜೆಲ್ನ ಹಾಕೊತೀನಿ ಯಾವಾಗಲೂ. ಇಟ್ ಜಸ್ಟ್ ಹೆಲ್ಪ್ಸ್, ಸ್ಕಿನ್ ಡ್ರೈ ಆಗಲ್ಲ. ಸೊ ನೀಟಾಗಿ ನಿಮ್ಮ ಇಡೀ ಬಾಡಿಗೆ ನೀವು ಮಸಾಜ್ ಮಾಡ್ಕೊಂಬಿಡಿ ಆಯಿತಾ. ನಾನು ತೈಲಮ್ ಯೂಸ್ ಮಾಡ್ತೀನಲ್ಲ ಅದು ಅಷ್ಟೇ. ಡೋಂಟ್ ಫರ್ಗೆಟ್ ಯುವರ್ ಅಂಡರ್ ಆರ್ಮ್ಸ್. ಅಪ್ಲೈ ಇಟ್ ಫಾರ್ ಯುವರ್ ಎಂಟೈರ್ ಬಾಡಿ. ಆ್ಯಂಡ್ ಇದು ಹೇಗೆ ಅರ್ಧ ಗಂಟೆ ಬಿಡ್ತೀರಾ ಹಾಗೆ ಇದನ್ನು ಅರ್ಧ ಗಂಟೆ ಬಿಟ್ಬಿಡಿ. ಹಾಕೊಂಬಿಟ್ಟೆ ಸ್ವಲ್ಪನೇ, ಅದೇನು ಜಾಸ್ತಿ ಟೈಮ್ ತೊಗೊಳಲ್ಲ. ಸೊ ಸ್ನಾನ ಮಾಡೋ ಟೈಮ್ ಆಯಿತು. ಸೊ ಇದನ್ನು ಫೇಸ್ ಮಾಸ್ಕ್ನ, ಫ್ಲ್ಯಾಕ್ಸ್ ಸೀಡ್ಸ್ ಫೇಸ್ ಮಾಸ್ಕ್ನ ಮಾತ್ರ ಜಾಸ್ತಿ ಹೊತ್ತು ಇಟ್ಕೋಬೇಡಿ. ಒಂದು 10 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಮೇಕ್ ಶೂರ್ ಫೇಸ್ ಇಸ್ ಕ್ಲೀನ್ ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಟೆನ್ ಮಿನಿಟ್ಸ್ಗಿಂತ ಮುಂಚೆ ಇವಾಗ ತಾನೇ ಕ್ಲೀನ್ ಮಾಡಿದೆ. ಫ್ಲ್ಯಾಕ್ಸ್ ಸೀಡ್ಸ್ ನ ಆ್ಯಕ್ಚುಲಿ ನ್ಯಾಚುರಲ್ ಬೋಟಾಕ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಸ್ಕಿನ್ ಟೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಎಲೆಸ್ಟಿಸಿಟಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಏನು ಅವಾಗಿಂದ ಕ್ಲೀನ್ ಮಾಡ್ತಾನೇ ಇದ್ದೀನಿ. ನಾನು ಯೂಶ್ವಲಿ ಬಾತ್ರೂಮಲ್ಲಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಬಟ್ಟೆ ವಾಶ್ಗೆ ಹಾಕ್ಬೇಡ. ನಾನು ಒಬ್ಬಳೇ ಇರೋದು ಆಯಿತಾ, ನಂಗೆ ಗೊತ್ತಿಲ್ಲ ಹೆಂಗೆ ಇಷ್ಟೊಂದು ಬಟ್ಟೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಎರಡು ದಿನಕ್ಕೊಂದ್ಸತಿ ವಾಶ್ ಮಾಡಬೇಕು. ಸೊ ಫೇಸ್ ಎಲ್ಲ ಡ್ರೈ ಆಗಿದೆ, ಹೇರು ಆಗಿದೆ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಸಾಲ್ಟ್ ತೊಗೊಂಡು ಸಾಲ್ಟಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೆ ವಾರಕ್ಕೆ ಒಂದ್ಸತಿ ನಾನು ಸಾಲ್ಟನ್ನು ಇಡೀ ಬಾಡಿಗೆ ಸ್ಕ್ರಬ್ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ. ಸಾಲ್ಟ್ ನಮಗೆಲ್ಲ ಗೊತ್ತು, ಇಟ್ಸ್ ಅನ್ ಎನರ್ಜಿ ಕ್ಲೆನ್ಸಿಂಗ್. ದೃಷ್ಟಿ ತೆಗೆಯೋಕೆ ಕೂಡ ಯೂಸ್ ಮಾಡ್ತೀವಿ ನಾವು. ಸೊ ಇಟ್ಸ್ ಅ ಗ್ರೇಟ್ ಎನರ್ಜಿ ಕ್ಲೆನ್ಸಿಂಗ್. ಸೊ ವೀಕ್ಲಿ ಒಂದ್ಸತಿ ಸ್ನಾನ ಮಾಡಿದ್ರೆ ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲೆನ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಸಾಲ್ಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಗ್ರೇಟ್ ಎಕ್ಸ್ಫೋಲಿಯೇಟರ್ ಫಾರ್ ಅವರ್ ಬಾಡಿ. ಸ್ಕ್ರಬ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ರಫ್ ಆಗಲ್ಲ, ಸಾಫ್ಟಾಗಿ ನೀವು ಯೂಸ್ ಮಾಡ್ಬೋದು. ಸೊ ವೆನ್ ಬಾಡಿ ಸ್ಕ್ರಬ್ ಮಾಡಬೇಕಾದ್ರೆ ಕೈ, ಕಾಲು, ಸ್ಟಮಕ್, ಚೆಸ್ಟ್ ಇದನ್ನು ನೀಟಾಗಿ ಸ್ಕ್ರಬ್ ಮಾಡಿ. ಸೊ ಇದು ಐ ಯೂಸ್ ಇಟ್ ಫಾರ್ ಮೈ ಎನರ್ಜಿ ಕ್ಲೆನ್ಸಿಂಗ್ ವಿಚ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಅ ಸ್ಕ್ರಬ್. ಸೊ ನಾನು ಪಟ ಅಂತ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರ್ತೀನಿ. ಸೊ ಸ್ನಾನ ಆಯಿತು. ನಾನಿವತ್ತು ಯಾವುದೇ ಥರ ಏನು ಹೇಳೋದು, ಸ್ಟೈಲಿಂಗ್ ಮಾಡಲ್ಲ ನನ್ನ ಕೂದಲಿಗೆ. ಇವತ್ತು ನಾನು ತಲೆಗೆ ಯೂಸ್ ಮಾಡಿರೋ ಡಿಟಾಕ್ಸ್ ಶ್ಯಾಂಪು, ಇದು ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡಿರೋದು. ಆ್ಯಂಡ್
ಇದು ಆಫ್ಟರ್ ದ ಡಿಟಾಕ್ಸ್ ಈ ಶಾಂಪು ಯೂಸ್ ಮಾಡಿದೆ ನೆಕ್ಸಸ್ದು. ಆ್ಯಂಡ್ ದ ಹೇರ್ ಮಾಸ್ಕ್ ಇಸ್ ದಿಸ್. ಈ ಹೇರ್ ಮಾಸ್ಕ್ ಯೂಸ್ ಮಾಡಿದೆ. ಆ್ಯಂಡ್ ಇದು ಬಂದು ಅನಾಹತ ಅವ್ರದ್ದು ಇಂಟಿಮೇಟ್ ವಾಶ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ವಿಮೆನ್. ನಾನು ಅದಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಐ ನೋ ಲಾಟ್ ಆಫ್ ಪೀಪಲ್ ಆರ್ ಆಕ್ವರ್ಡ್ ಟು ಟಾಕ್ ಅಬೌಟ್ ಇಟ್, ಬಟ್ ನಾವು ನಮ್ಮ ಸ್ಕಿನ್ನು, ನಮ್ಮ ಫೇಸು, ನಮ್ಮ ಕಾಲು ಕೈ ಎಷ್ಟು ಅಂದರೆ ಎಷ್ಟು ಡೀಟೇಲ್ ಆಗಿ ನಾವು ವಿ ಟೇಕ್ ಕೇರ್ ಆಫ್ ಇಟ್ನು. ಟು ಟೇಕ್ ಕೇರ್ ಆಫ್ ಆರ್ ಇಂಟಿಮೇಟ್ ಏರಿಯಾಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಇಸಿರಾ ಅಂತ ಹೇಳಿಬಿಟ್ಟು ಇಂಟಿಮೇಟ್ ವಾಶ್. ಆ್ಯಂಡ್ ಇವಾಗ ಸ್ಕಿನ್ ಕೇರ್ ಮಾಡ್ಕೊಬೇಡ ಪಟ ಅಂತ. ಆ್ಯಸ್ ಯೂಶ್ವಲ್ ಸೆಲಿಮ್ಯಾಕ್ಸ್ ಅವ್ರದ್ದು ಕ್ರೀಮಿ ಟೋನರ್. ಡ್ರೆಸ್ ಡೀಟೇಲ್ಸ್ ನಂಗೆ ಮರ್ತೋಗ್ಬಿಟ್ಟಿದೆ, ತುಂಬ ಹಳೇದಿದೆ ಆ್ಯಕ್ಚುಲಿ. ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಫಾರ್ ಶ್ಯೂರ್. ಕಣ್ಣೊಳಗೋಯ್ತು. ಡಿಸ್ಕ್ರಿಪ್ಷನ್ ಹಾಕ್ತೀನಿ ಫಾರ್ ಶ್ಯೂರ್. ಬಟ್ ಐ ನೋ ದ ಬ್ರ್ಯಾಂಡ್ ನೇಮ್ ಸ್ಟಾರ್ಟ್ಸ್ ಫ್ರಮ್ ಎ ಅಂತ ಹೇಳಿ, ಬಟ್ ಯಾವುದು ಅಂತ ಮರ್ತೋಗ್ಬಿಟ್ಟಿದೆ. ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ನನ್ನ ರೆಗ್ಯುಲರ್ ವೇರ್ ಒಂದು ಸ್ಟಡ್ ಇದೆ, ಅದನ್ನು ನಾನು ಅಲ್ಲಿ ರಿಟ್ರೀಟ್ಗೆ ಹೋಗಿದ್ನಲ್ಲ ಸಾಫ್ಟ್ ಟಚಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಲ್ಲಿ ಸಿಕ್ಕಿದೆ, ಅವ್ರಿಗೆ ಇಟ್ಕೊಂಡಿದ್ದಾರೆ. ಐ ಡೋಂಟ್ ನೋ ಬಟ್ ಹೌ ಟು ಕಲೆಕ್ಟ್ ಇಟ್, ವೆನ್ ಟು ಕಲೆಕ್ಟ್ ಇಟ್ ಅಂತ. ಸೊ ನಾನು ನೋಡ್ತಾ ಇರೋರು ಯಾರಾದರೂ ಸಾಫ್ಟ್ ಟಚ್ಗೆ ಹೋಗೋ ಐಡಿಯಾಸ್ ಏನಾದಿದ್ರೆ ಪ್ಲೀಸ್ ಲೆಟ್ ಮಿ ನೋ, ಆಯಿತಾ? ಓಕೆ, ಇದು ಸ್ವಲ್ಪ ಅಬ್ಸಾರ್ಬ್ ಆಗೋವರೆಗೂ ನನ್ನ ಫೇವ್ರೆಟ್ ಪಾರ್ಟ್ ಫಾರ್ ಮೈ ಹೇರ್ ಕೇರ್. ಧೂಪ ಕೊಡೋಣ. ಮೇಕ್ ಶ್ಯೂರ್ ನೀವು ಧೂಪ ತೊಗೊಳೋದು ಆರ್ಗ್ಯಾನಿಕ್ ಆಗಿರಲಿ, ಆಯಿತಾ? ಕೆಮಿಕಲ್ ಇರೋ ಧೂಪನ ಯೂಸ್ ಮಾಡಬೇಡಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಫ್ರೀ ಆಗಿದ್ದಾಗ ಸಾಂಬ್ರಾಣಿನ ಹೇಗೆ ಮನೆಯಲ್ಲಿ ಹತ್ತಿಸ್ಬಿಟ್ಟು, ಸಾಂಬ್ರಾಣಿ ಸ್ವಲ್ಪ ಮನೇಲಿ ಹಚ್ಚೋದು ಸ್ವಲ್ಪ ಕಷ್ಟ, ಬಟ್ ಅದನ್ನ ಹೇಗೆ ಯೂಸ್ ಮಾಡ್ಬೋದು ಸಾಂಬ್ರಾಣಿನ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಟೈಮ್ ಇದ್ದಾಗ. ಆ್ಯಂಡ್ ತಲೆಗೆ ನೀವು ಕೂದಲಿಗೆ ಯೂಸ್ ಮಾಡೋ ಧೂಪ ಆರ್ಗ್ಯಾನಿಕ್ ಆಗಿರಲಿ. ನಾನು ಯೂಸ್ ಮಾಡ್ತಾ ಇರೋದು ಅನಾಹತ ಅವರಿಂದ ಅವ್ರದ್ದೇ ಧೂಪ ಸ್ಟ್ಯಾಂಡ್ ಕೂಡ. ಫ್ರೇಗ್ರೆನ್ಸ್ ಇದಾದ್ಮೇಲೆ ಒಂದು ಫ್ರೇಗ್ರೆನ್ಸ್ ಇರುತ್ತೆ ಗೊತ್ತಾ, ಫುಲ್ ರೂಟೆಡ್ ಹುಡಿ ಫೇವ್ರೇಟ್ ಫ್ರೇಗ್ರೆನ್ಸ್ ಇರುತ್ತೆ ಕೂದಲಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹೇಳಿದಂಗೆ ಯಾವುದೇ ಥರ ಸ್ಟೈಲಿಂಗ್ ಮಾಡಲ್ಲ. ನೋ ಕರ್ಲಿಂಗ್ ಜೆಲ್ ಆ್ಯಂಡ್ ನೋ ಹೀಟ್ ಸ್ಟೈಲಿಂಗ್, ನಥಿಂಗ್. ನಾನು ತೋರಿಸ್ತೀನಿ ನಿಮ್ಮ ಕೂದಲು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನ್ಯಾಚುರಲಿ ಹೇರ್ ಡ್ರೈ ಆದಮೇಲೆ ಸಿರಮ್ ಹಾಕ್ತೀನಿ, ಇದಾದ್ಮೇಲೆ ತೋರಿಸ್ತೀನಿ ನಾನು. ಸೊ ನೆಕ್ಸ್ಟ್ ಬಂದು ಅನಾವ್ರದ್ದು PDRN. ಸೊ PDRN ಹಾರ್ಟ್ ಹಾಕ್ಲಾ ಫಾರ್ ಯು ಗೈಸ್? ಓಕೆ, ಮಸಾಜ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಜಸ್ಟ್ ಸನ್ಸ್ಕ್ರೀನು, ಜಸ್ಟ್ ಲೆಟ್ ಇಟ್ ಅಬ್ಸರ್ವ್. ಇವಾಗ ಸನ್ಸ್ಕ್ರೀನ್ ಫ್ರಮ್ ಬ್ಯೂಟಿ ಆಫ್ ಜೋಸೆಫ್. ನಂದು ಆ್ಯಕ್ಚುಲಿ ಇದು ಖಾಲಿ ಆಗಿಬಿಟ್ಟಿತ್ತು. ಬಿ ಜನರಸ್ ವಿತ್ ಯೋರ್ ಸನ್ಸ್ಕ್ರೀನ್, ಆಯಿತಾ? ಇದು ನೋಡಿ ಎಷ್ಟು ಬೇಗ ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಸ್ಕಿನ್ನಲ್ಲಿ. ನೋಡಿ, ದಟ್ಸ್ ಇಟ್. ಒನ್ ಆಫ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್. ನಾನೊಂದು 4-5 ಥರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಒಂದು 2-3 ಬಡ್ಜೆಟ್ ಫ್ರೆಂಡ್ಲಿ, ಇನ್ನೊಂದು 2-3 ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಡಿಪೆಂಡಿಂಗ್ ಆನ್ ನಾನು ಅವತ್ತು ಸ್ಕಿನ್ ಹೆಂಗಿರುತ್ತೆ ಅಥವಾ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಅವತ್ತಿನ ಡೇ ಹೇಗಿರ್ಬೋದು ಅಂತ ನೋಡಿಕೊಂಡು ಐ ಯೂಸ್ ಇಟ್. ಬಟ್ ಆಲ್ ಆರ್ ವೆರಿ ಗುಡ್. ನಾನು ಒಂದಿನ ಜಸ್ಟ್ ನಾನು ಸನ್ಸ್ಕ್ರೀನ್ ಹಾಲ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ಡ್ರೈ ಆಗುತ್ತೆ, ಎಷ್ಟು ಆಯಿಲಿಯಾಗಿ ಕಾಣಿಸಲ್ಲ. ಸೊ ಅಷ್ಟೇ ಸ್ಕಿನ್ ಕೇರ್. ಲಿಪ್ ಬಾಮ್. ಸೊ ಇದೇ ನಾನು ಡೇಯಲ್ಲಿ ಯೂಸ್ ಮಾಡೋ ಲಿಪ್ ಬಾಮ್, ಇನ್ ಕೇಸ್ ನಾನು ಆಚೆ ಹೋಗೋದಾದರೆ. ಇದು ಬಂದು ಡಾಟ್ ಆ್ಯಂಡ್ ಕಿ ಅವ್ರದ್ದು ಅಲ್ಲ,
ಹೆಸರು ಕೂಡ ಹೋಗ್ಬಿಟ್ಟಿದೆ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಸೊ ಏನು ಗೊತ್ತಾ, ನಂಗೆ ಇವಾಗ ಅರ್ಜೆಂಟಾಗಿ ಟೆಂಪಲ್ಗೆ ಹೋಗಬೇಕು. ಎಳ್ಳು ದೀಪ ರೆಡಿ ಮಾಡ್ಕೊಬೇಕು. ಸೊ ನಾನು ಪಟ ಪಟ ಅಂತ ಅದನ್ನ ರೆಡಿ ಮಾಡಿಕೊಂಡು ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ ಬಿಫೋರ್ ಟೆಂಪಲ್ ಕ್ಲೋಸಸ್. ಲೇಟ್. ಓಕೆ, ನಂಗೆ ಗೊತ್ತು ಏನು ತುಂಬ ಜನ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಬಟ್ಟೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಪರ್ಟಿಕ್ಯುಲರ್ ಕೆಲವೊಂದು ಕಡೆ ತುಂಬ ಅಪರೂಪದಲ್ಲಿ ವೈಟ್ ಬಟ್ಟೆಯಲ್ಲಿ ಮಾಡ್ತಾರೆ. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ವೈಟ್ ಬಟ್ಟೆಯಲ್ಲೇ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ವೈಟ್ ಬಟ್ಟೆಯಲ್ಲಿ ಮಾಡ್ತಾ ಇದ್ದೀನಿ. ಐ ನೋ ದ ಥಿಂಗ್, ತುಂಬ ಚೆನ್ನಾಗಿ ನೋಡಿಕೊಂಡು ಕೇಳಿಕೊಂಡು ಮಾಡ್ತಾ ಇರೋದು. ಸೊ ನಾನು ಅದು ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ಕಡೆ ಆ್ಯಕ್ಚುಲಿ ನನಗೆ ಎಲ್ಲೊಂದು ವಿಡಿಯೋ ಗ್ಲಿಮ್ಸಲ್ಲೆಲ್ಲ ನೋಡಿದಾಗ ತುಂಬ ಜನ ಹೇಳಿದರು. ಅದು ಏನಕ್ಕೆ ಎತ್ತ ಅಂತ ಅಫ್ಕೋರ್ಸ್ ನಾವು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ, ಅದು ಅವರವರ ಇದ್ರ ಮೇಲೆ ಹೋಗುತ್ತಲ್ವಾ, ಜಾತಕ ರಾಶಿ ಮೇಲೆ. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ವೈಟ್ ಬಟ್ಟೆಯಲ್ಲೇ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ನಾನು ವೈಟ್ ಬಟ್ಟೆಯಲ್ಲಿ ಎಳ್ಳು ದೀಪ ಮಾಡಿಬಿಟ್ಟು ಹಾಕ್ತೀನಿ ಎಲ್ಲ ಶನಿವಾರ. ಸೊ ನಾನು ಬೇಗ ಬೇಗ ಮಾಡಿ ಮುಗಿಸಿ ಟೆಂಪಲ್ಗೆ ಹೋಗಬೇಕು. ಸೊ ಐ ವಿಲ್ ಸಿ ಯು ಲೇಟರ್. ಓಕೆ, ಮನೆಗೆ ಬಂದಾದ್ಮೇಲೆ ವಾಪಸ್. ಸನ್ಸ್ಕ್ರೀನ್ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್. ಇದು ಸನ್ಸ್ಕೂಪಿಂದ. ನನ್ನ ಕಾಲಂತೂ ಹಿಂಗೆ ಟ್ಯಾನ್ ಆಗಿದೆ ಅಂದರೆ, ಇದು ಹೇರ್ ಸಿರಮ್ ನೆಕ್ಸಸ್ಸಿಂದ. ಐ ನೋ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿದೆ, ಬಟ್ ನಾನು ಇದು ತೊಗೊಂಡು ಆಲ್ಮೋಸ್ಟ್ 4 ಮಂತ್ಸ್ ಆಯಿತು, 4 to 5 ಮಂತ್ಸ್ ಆಯಿತು. ಇನ್ನೂ ಅರ್ಧ ಇದೆ, ಇನ್ನೂ ಇಷ್ಟಿದೆ ಇದರಲ್ಲಿ, ಇನ್ನೂ ಇಷ್ಟಿದೆ ಇನ್ನು. ಬಿಕಾಸ್ ಒಂದೊಂದೇ ಡ್ರಾಪ್ ಹಾಕಬೇಕಾಗಿರೋದು ಒಂದು. ಇನ್ನೊಂದು, ನಾನು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಯಾವಾಗಲೂ ಯೂಸ್ ಮಾಡೋದು ಲಾರಿಯಲ್ ನಾನು. ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ನೈಸ್. ಲಾರಿಯಲ್ ನಂದು ಇವಾಗ ಖಾಲಿಯಾಗಿದೆ. ಸೊ ಏನೂ ಇಲ್ಲ, ಇವಾಗ ನಾನು ಹೇರ್ ವಾಶ್ ಮಾಡಾದ್ಮೇಲೆ ಧೂಪ ಹಚ್ಚಿದ್ಮೇಲೆ ಜಸ್ಟ್ ಈ ಸಿರಮ್ನ ಹಾಕೊತಾ ಇದ್ದೀನಿ. ವೆರಿ ಗುಡ್ ಸಿರಮ್, ಗುಡ್ ಇನ್ವೆಸ್ಟ್ಮೆಂಟ್ ಹೇರ್ಗೆ. ಆ್ಯಂಡ್ ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇಟ್ ವಿಲ್ ಲಾಸ್ಟ್ ಲಾಂಗ್. ಯಾವಾಗಾದರೂ ನಮಗೆ ಹೇರ್ಗೆ ಎಕ್ಸ್ಟ್ರಾ ಶೈನ್, ತುಂಬ ಫ್ರಿಝಿ ಇದ್ರೆ, ಡ್ರೈ ಅಂತ ಅನಿಸಿದ್ರೆ, ಯು ಕ್ಯಾನ್ ಯೂಸ್ ದಿಸ್. ಆ್ಯಂಡ್ ಯು ಕ್ಯಾನ್ ಯೂಸ್ ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್ ಆಲ್ಸೋ, ಅದು ತುಂಬ ಚೆನ್ನಾಗಿದೆ. ನಾನು ಅದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಹೇರ್ ಪರ್ಫ್ಯೂಮ್ ಸೀಕ್ರೆಟ್ ಗ್ರೋ ಇಂದ. ಟೆಂಪಲ್ಗೆ ಏನಕ್ಕೆ ಇಷ್ಟೆಲ್ಲ ರೆಡಿ ಆಗ್ತಾಯಿದೆ ಅಂತ ಯೋಚನೆ ಮಾಡಿಬಿಡಿ. ನಾನು ಆ್ಯಕ್ಚುಲಿ ಬಂದು ಮತ್ತೆ ಬೇರೆ ಎಲ್ಲೋ ಆಚೆ ಹೋಗಬೇಕು. ಆಮೇಲೆ ಸ್ಟಿಕ್ಕರ್. ಇವತ್ತು ನಾನು ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗಿಲ್ಲ, ಬಟ್ ನನಗೆ ತೊಗೊಳೋದಂಥದ್ದು ಏನೂ ಇಲ್ಲ. ಬಟ್ ಬಾಸ್ಮತಿ ಎಲೆ ತೊಗೋಬೇಕು ನನ್ನ ಫ್ರೆಂಡ್ಗೆ. ಸೊ ಆನ್ ದ ವೇ ಟೆಂಪಲಿಂದ ಬರುತ್ತಾ ಹಂಗೆ ತೊಗೊಂಡ್ಬಿಡ್ತೀನಿ. ಲಿಪ್ ಬಾಮ್ ಆಫ್ ಕೋರ್ಸ್. ದಟ್ಸ್ ಮೀ ರೆಡಿ. ಸೊ ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ನಾನು ಟೆಂಪಲ್ಗೆ ಹೋಗಿ ಬಂದೆ, ಹಾಗೆ ಒಂದು ಕ್ವಿಕ್ ಸ್ಟಾಪ್ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಬಂದೆ. ನನಗೇನು ಬೇಕಾಗಿರಲಿಲ್ಲ ಆ್ಯಕ್ಚುಲಿ, ಎಲ್ಲ ಇದೆ. ಬಟ್ ನಾನು ಒಂದು ಫ್ರೆಂಡ್ಗೆ ಬಾಸ್ಮತಿ ಎಲೆ ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇರಲಿಲ್ಲ. ನಾನು ಇವತ್ತು ಲೇಟಾಗಿ ಹೋಗಿದ್ದು, ಇವತ್ತು ಆಲ್ಮೋಸ್ಟ್ 1 ಗಂಟೆ ಆಗಿಬಿಟ್ಟಿದೆ. ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೋಯಿತು. ಬಟ್ ನಾನು ಎಲೆ ತೊಗೊಬಂದೆ. ಇದು ಗೊತ್ತಲ್ಲ ಎಲ್ಲರಿಗೂ, ಪಲಾವ್ ಎಲೆ. ಸೊ ಇದನ್ನು ಒಣಗಿಸ್ಬಿಟ್ಟು ಪಲಾವ್ ಎಲೆಯಾಗಿ ಯೂಸ್ ಮಾಡ್ಬೋದು, ಹೀಗೇನೆ ಪಲಾವ್ ಎಲೆಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಅಕ್ಕಿಯೊಳಗೆ ಇಟ್ಟರೆ ಅಕ್ಕಿಗೆ ಹುಳ ಬರಲ್ಲ. ಕೆಲವೊಂದು ಜನ ತುಂಬ ಅಕ್ಕಿ ಸ್ಟೋರ್ ಮಾಡಿರ್ತಾರಲ್ಲ, ನಾನಾದರೆ 5 kg ಸ್ಟೋರ್ ಮಾಡಿರ್ತೀನಿ. ಬಟ್ ತುಂಬ ಅಕ್ಕಿ ಮನೇಲಿ ಜಾಸ್ತಿ ಜನ ಇರೋರು ಸ್ಟೋರ್ ಮಾಡಿರೋರಿಗೆ ಈ ಪಲಾವ್ ಎಲೆ ಹಾಕಿಟ್ರೆ ಅಕ್ಕಿಯಲ್ಲಿ ಹುಳ ಬರಲ್ಲ. ಆ್ಯಂಡ್ ಇದನ್ನು ನಾನು ಹಾಗೇನೆ ಇವಾಗ ಪಲಾವ್ಗೆಲ್ಲ ಯೂಸ್ ಮಾಡ್ಬೋದು, ಒಣಗಿಸ್ಬಿಟ್ಟು ಹಾಗೇನೆ ಸ್ಟೋರು ಕೂಡ ಮಾಡ್ಬೋದು. ಆ್ಯಂಡ್ ಇದು ಬಂದು ಆಲ್ ಸ್ಪೈಸಸ್ ಎಲೆ ಅಂತ ಹೇಳ್ಬಿಟ್ಟು, ಚಕ್ಕೆ, ಲವಂಗ, ಎವ್ರಿಥಿಂಗ್, ಇದು ಆಲ್ ಸ್ಪೈಸಸ್ ಎಲೆ. ಸೊ ಇದನ್ನ ನಾವು ಒಣಗಿಸ್ಬಿಟ್ಟು ಯೂಸ್ ಮಾಡ್ಬೋದು, ಹಾಗೇನೆ ಯೂಸ್ ಮಾಡ್ಬೋದು. ರಿಯಲಿ ನೈಸ್. ಸೊ ನೀವು ಬೇಕಾದರೆ ಇದರದ್ದು ಗೂಗಲಲ್ಲಿ ಚೆಕ್ ಮಾಡ್ಬೋದು, ನಾನು ಹಾಕ್ತೀನಿ ಡೀಟೇಲ್ಸ್ನ.
ಡಿಸ್ಕ್ರಿಪ್ಷನ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಯಾ, ದಿಸ್ ಇಸ್ ಆಲ್. ಇದನ್ನ ಹೇಳೋದು ಆಲ್ ಸ್ಪೈಸಸ್ ಎಲೆ ಅಂತ. ಸೊ ಚಕ್ಕೆ ಲವಂಗ ಎಲ್ಲ ಸೇರಿ. ಸೊ ಇದೊಂದು ಸಿಕ್ತು. ಒಂದೊಳ್ಳೆ ಚಟ್ನಿ ಪುಡಿ ಸಿಕ್ತು ಆಕ್ಚುಲಿ, ಗೊತ್ತಾ? ಮರ್ತೋಯ್ತು ಯಾವ್ದ್ರದ್ದು, ಸಕ್ಕದಾಗಿತ್ತು. ಸೊ ಅವ್ರು ಪ್ಯಾಕ್ ಮಾಡಿಕೊಟ್ರು, ನೋಡಿದ್ರೆ ಖಾರವಾಗಿ ಚೆನ್ನಾಗಿದೆ. ಅವರೇನೆ ನಂಗೆ ಆಕ್ಚುಲಿ ಒಂದು ಲಿಪ್ ಬಾಮ್ ಟ್ರೈ ಮಾಡಕ್ ಕೊಟ್ಟಿದ್ದಾರೆ. ಪಾಪ ದುಡ್ಡು ಇಸ್ಕೊಂಡಿಲ್ಲ. ಇಲ್ಲ ಮ್ಯಾಮ್, ನೀವು ಟ್ರೈ ಮಾಡಿ ನಂಗೆ ಹೇಳಿ ಹೇಗಿದೆ ಅಂತ ಹೇಳಿದ್ರು. ಯಾವ್ದೋ ರೂಟ್ ಅಲ್ಲಿ ಮಾಡಿರೋ ಲಿಪ್ ಬಾಮ್ ಅಂತ ಇದು. ನೀವು ಟ್ರೈ ಮಾಡಿ, ರಾತ್ರಿ ಅಪ್ಲೈ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ. ತುಂಬಾ ಸಾಫ್ಟ್ ಇದೆ. ಸೊ ನೀವು ಟ್ರೈ ಮಾಡಿ ನನ್ಗೆ ಹೇಳಿ ಅಂತ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟರು ಅವರು ಪಾಪ. ಸೊ ಅದೊಂದು ತಗೊಬಂದಿದ್ದೀನಿ ಅಷ್ಟೇ ಇವತ್ತು, ಮಾರ್ಕೆಟಿಂದ ತಗೊಬಂದಿದ್ದು. ಸೊ ಲೇಟ್ ಆಗಿದೆ, ಪಟ ಅಂತ ಊಟ ಮುಗಿಸ್ಕೊಂಡು ರೆಡಿ ಆಗ್ಬೇಕು ಮತ್ತೆ ನಂಗೆ. ಆಮೇಲೆ ಇದು ತಗೊಬಂದೆ, ಚಾಕ್ಲೇಟ್ ಇತ್ತಿದ್ರು ಕವರ್ ಒಳಗ. ಓಕೆ, ಅಲ್ಸಂಡೆ ಕಾಳು, ಒಣಗಿರೋ ಅಲ್ಸಂಡೆ ಕಾಳು ತಗೊಂಬಂದೆ. ದಟ್ಸ್ ಇಟ್. ಫಾರ್ಗಾಟ್ ಟು ಮೆನ್ಷನ್, ಒಂದು ತುಂಬಾ ಬ್ಯೂಟಿಫುಲ್ ಎನ್ಕೌಂಟರ್ ಆಯ್ತಾ ಇವತ್ತು. ಆಕ್ಚುಲಿ ನನ್ನ ವ್ಲಾಗ್ ಅನ್ನೇ ನೋಡಿ ಆ ಮಾರ್ಕೆಟ್ಗೆ ಅವ್ರು ಬಂದಿದಂತೆ. ತುಂಬಾ ಯೋಚನೆ ಮಾಡ್ತಾ ಇದ್ರಂತೆ ನನ್ನ ಬಗ್ಗೆ, ಅಂಡ್ ಇವತ್ತು ಸಿಗ್ಬೋದು ಅಂತ ತಿಳ್ಕೊಂಡು ಬಂದಿರಂತೆ. ನನ್ನ ಅದೃಷ್ಟನೋ ಅವ್ರ ಅದೃಷ್ಟನೋ ಗೊತ್ತಿಲ್ಲ. ನಾನು ಇವತ್ತು ಲೇಟ್ ಆಗಿ ಹೋದೆ. ನಾನು ಯೂಶಲಿ ಇಷ್ಟು ಲೇಟ್ ಆಗಿ ಹೋಗಲ್ಲ, ಬೆಳಗ್ಗೆ 10:30 11 ಗಂಟೆಗೆ ಹೋಗ್ಬಿಡ್ತೀನಿ. ಇವತ್ತು ಲೇಟ್ ಆಗ್ಬಿಟ್ಟಿತ್ತು. ಅಂಡ್ ನಂಗೆ ಏನೂ ಬೇಕಾಗಿರ್ಲಿಲ್ಲ, ಜಸ್ಟ್ ಬಾಸ್ಮತಿ ಎಲೆ ಮಾತ್ರ ಬೇಕಾಗಿದ್ದು ನಂಗೆ. ಸೊ ನಾನು ಟೆಂಪಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಅದಕ್ಕೆ ಲೇಟ್ ಆಗ್ಬಿಡ್ತು. ಅಂಡ್ ಆ ಲೇಟ್ ಆಗಿದ್ದಕ್ಕೆ ಐ ಥಿಂಕ್ ಇಟ್ ಜಸ್ಟ್ ವರ್ಕ್ಡ್ ಔಟ್. ಅವ್ರು ನಾನು ಸಿಗ್ತಾರ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಬಂದ್ರಂತೆ. ಅಂಡ್ ಶಿ ಸೋ ಬ್ಯೂಟಿಫುಲ್, ಗೊತ್ತಾ? ನೋಡೋಕ್ಕೂ ಕೂಡ ತುಂಬಾ ಮಾತಾಡಿದ್ರು. ಆಕ್ಚುಲಿ ಇನ್ನೂ ಮಾತಾಡ್ಬೇಕಾಗಿತ್ತು, ಬಟ್ ನಂಗೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ನಂಗೆ ಬೇಜಾರಾಗ್ತಾ ಇತ್ತು ಹೇಳಕ್ಕೆ. ವೆರಿ ಸ್ವೀಟ್ ಕಾನ್ವರ್ಸೇಷನ್, ಶಿ ವಾಸ್ ವೆರಿ ಸ್ವೀಟ್. ಅಂಡ್ ಚಂದ ಅನಿಸ್ತು ಮಾತಾಡಿದ್ದು. ಅಂಡ್ ಪಾಪ ಅವ್ರು ಆಕ್ಚುಲಿ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ರು. ಐ ಆಮ್ ನಾಟ್ ಶ್ಯೂರ್ ಇಫ್ ಐ ಕ್ಯಾನ್ ಮೆನ್ಷನ್ ದಟ್, ಬಟ್ ಇಟ್ ವಾಸ್ ಸಚ್ ಅ ಸ್ವೀಟ್ ಎನ್ಕೌಂಟರ್. ಐ ಡೋಂಟ್ ನೋ, ಇಟ್ ಜಸ್ಟ್ ಮೇಕ್ಸ್ ಸೋ ಗುಡ್, ಗೊತ್ತಾ? ವ್ಲಾಗ್ ನೋಡ್ಬಿಟ್ಟು ಬಂದು. ಸೊ ನಾನು ಹೇಳಿದ್ದೀನಿ ಅವ್ರಿಗೆ, ನೆಕ್ಸ್ಟ್ ವೀಕ್ ನಾನೊಂದು 10:30 11 ಗಂಟೆಗೆ ಹೋಗ್ತೀನಿ ಅಲ್ಲಿಗೆ. ಆ ಟೈಮಿಗೆ ಬನ್ನಿ, ಸಿಗೋಣ, ಮಾತಾಡೋಣ ಅಂತ. ಇವತ್ತು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಅವ್ರು ಮಾತಾಡ್ತಾ ಇದ್ರು, ನಾನು ಅರ್ಜೆಂಟಲ್ಲಿದ್ದೆ. ಅಂದೆ ನಾನೊಂದು 10:30 11 ಗಂಟೆಗೆ ಬರ್ತೀನಿ ನಾಳೆ, ನೆಕ್ಸ್ಟ್ ವೀಕ್ ಮಾರ್ಕೆಟ್ಗೆ ಸಿಗೋಣ ಅಂತ ಹೇಳ್ಬಿಟ್ಟು. ಸೊ ಯಾ, ದಟ್ ವಾಸ್ ಅ ಹೈಲೈಟ್ ಆಫ್ ದ ಡೇ ಆ್ಯಕ್ಚುಲಿ. ಸೊ ಅಷ್ಟೇ. ಇದಕ್ಕೊಂದು ಖಾಲಿ ಡಬ್ಬ ಹುಡುಕ್ಬೇಕು ಇವಾಗ. ಚೆಕ್ ಮಾಡೋಣ, ಆಮೇಲೆ ಬಂದು ನನ್ನ ಪಿಗ್ಗಿ ಬಾಕ್ಸ್. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಯಿನ್ಸ್ ತೊಗೊಳೋಣ.